ಮಿಲೇನಿಯಂ ಶಾಲೆಯ 25ನೇ ವರ್ಷದ ಬೆಳ್ಳಿ ಹಬ್ಬದ ಪ್ರಯುಕ್ತ ಶಾಲೆಯಲ್ಲಿ ಅಧ್ಯಯನ ಮಾಡಿ ಅಮೆರಿಕ, ಇಂಗ್ಲೆಂಡ್ ಸೇರಿ ಜಗತ್ತಿನ ವಿವಿಧ ರಾಷ್ಟ್ರ ಹಾಗೂ ದೇಶದ ವಿವಿಧೆಡೆ ಇರುವ 1000ಕ್ಕೂ ಹೆಚ್ಚು ಹಳೆ ವಿದ್ಯಾರ್ಥಿಗಳ ಸಮ್ಮಿಲನ ಕಾರ್ಯಕ್ರಮಕ್ಕೆ ಹಾಗೂ ಹಳೆ ವಿದ್ಯಾರ್ಥಿಗಳ ಸಂಘ ಉದ್ಘಾಟನೆ ಸಮಾರಂಭಕ್ಕೆ ವೈದ್ಯಕೀಯ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಉದ್ಘಾಟನೆ ಮಾಡಿ ಚಾಲನೆ ನೀಡಿದರು. ಕಲಬುರಗಿ ನಗರದಲ್ಲಿ ಇರುವ ಮಿಲೇನಿಯಂ ಶಾಲೆಯ 25ನೇ ವರ್ಷದ ಬೆಳ್ಳಿ ಹಬ್ಬದ ಪ್ರಯುಕ್ತವಾಗಿ ಹಿರಿಯ ವಿದ್ಯಾರ್ಥಿಗಳ ಸಂಘ ಉದ್ಘಾಟನೆ ಮತ್ತು ಸಮಾರೋಪ ಕಾರ್ಯಕ್ರಮಕ್ಕೆ ವೈದ್ಯಕೀಯ ಸಚಿವರು ಶರಣಪ್ರಕಾಶ್ ಪಾಟೀಲ್, ಮಾಜಿ ರಾಜ್ಯಸಭಾ ಸದಸ್ಯರು ಬಸವರಾಜ್ ಪಾಟೀಲ್ ಸೇಡಂ ಹಾಗೂ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಡಾಕ್ಟರ್ ರಾಜಶೇಖರ್ ಶಿವಾಚಾರ್ಯರು ವಹಿಸಿ ಕಾರ್ಯಕ್ರಮಕ್ಕೆ ದೀಪ ಜ್ಯೋತಿ ಬೆಳಗುವ ಮೂಲಕ ಉದ್ಘಾಟನೆಯನ್ನು ಮಾಡಿದರು. ಮತ್ತೆ ಮತ್ತೆ ನೆನಪು ಮಾಡೋ ಹಾಗೆ ನಾವೆಲ್ಲರೂ ಕೂಡ ಜೋರಾದ ಚಪ್ಪಾಳೆಯನ್ನು ತರಬೇಕು ಅಂತ ಕೇಳ್ಕೊಳ್ತಾಯಿದ್ವಿ. ಸೊ ಜೋರಾದ ಚಪ್ಪಾಳೆ ತಟ್ಟೋದು ಕಾರ್ಯಕ್ರಮದ ಹುಮ್ಮಸ್ಸು ಜಾಸ್ತಿ ಮಾಡೋದಷ್ಟೆಲ್ಲ ನಮ್ಮ ಆರೋಗ್ಯವನ್ನು ಕೂಡ ಜಾಸ್ತಿ ಮಾಡುತ್ತೆ. ಸೊ ನಾವು ಬೆಳಗ್ಗೆ ವಾಕಿಂಗ್ ಸುಮ್ಮನೆ ಚಪ್ಪಾಳೆ ತಟ್ಟಿದ್ವಿ. ಸೊ ಇದೊಂದು ಖುಷಿ ಸಂದರ್ಭ. ಈ ಸಂದರ್ಭದಲ್ಲಿ ನಿಮ್ಮ ಮಕ್ಕಳ ಒಂದು ಶಾಲೆಯ ಬೆಳ್ಳಿ ಹಬ್ಬದ ಸಮಾರಂಭ ನಾವು ಅದನ್ನ ಅಷ್ಟೇ ಖುಷಿಯಿಂದ ಸಂಭ್ರಮಿಸಬೇಕು ಅಂತ ಕಾರ್ಯಕ್ರಮಕ್ಕೆ ಆಗಮಿಸಿದ ಅತಿಥಿ ಗಣ್ಯರಿಗೆ ಮಿಲೇನಿಯಂ ಶಾಲೆ ಆಡಳಿತ ಮಂಡಳಿ ಸದಸ್ಯರು ಆತ್ಮೀಯವಾಗಿ ಗೌರವವನ್ನು ಸಮರ್ಪಣೆ ಮಾಡಿದರು. ಕಲ್ಯಾಣ ಕರ್ನಾಟಕ ಸಂಸ್ಥೆ ಮಿಲೇನಿಯಂ ಶಿಕ್ಷಣ ಸಂಸ್ಥೆಯ 25ನೇ ಬೆಳ್ಳಿ ಹಬ್ಬ ಹಾಗೂ ಹಿರಿಯ ವಿದ್ಯಾರ್ಥಿಗಳ ಸಂಘ ಉದ್ಘಾಟನೆ ಕುರಿತು ವೈದ್ಯಕೀಯ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಹಾಗೂ ಮಾಜಿ ರಾಜ್ಯಸಭಾ ಸದಸ್ಯರು ಬಸವರಾಜ್ ಪಾಟೀಲ್ ಸೇಡಂ ಅವರು ಮತ್ತು ಮಾಜಿ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರು ಮಾತನಾಡಿದರು. ಈ ಕಾರ್ಯಕ್ರಮ ಬಹುಶಃ ಒಂದು ಬಹಳ ಮಹತ್ವವನ್ನು ಪಡೆದಿರ್ತಕ್ಕಂಥದ್ದು. ಯಾಕೆ ಅಂತಂದ್ರೆ 25 ವರ್ಷಗಳ ಹಿಂದೆ ಎಂ ಪಾಟೀಲ್ ಅವರು, ಅರುಣ್ ಪಾಟೀಲ್ ಅವರು ಎಲ್ಲ ಗೆಳೆಯರು ಸೇರಿ ನಾವು ನಮ್ಮ ಕೊಡುಗೆ ಸಮಾಜಕ್ಕೆ ಏನಾದರೂ ಇರಬೇಕು ಅಂತ ಒಂದು ಸದುದ್ದೇಶದಿಂದ ಈ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ 25 ವರ್ಷದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಒಂದು ಬೆಳವಣಿಗೆ. ಸುಮಾರು 3,000 ಮಕ್ಕಳು ಆ ಶಾಲೆಯಲ್ಲಿ ಓದ್ತಾ ಇದ್ದಾರೆ. ನಾನು ಕೇಳಿದೆ, ನನಗೆ ಆಶ್ಚರ್ಯ ಆಯಿತು. ಏನಂತಂದ್ರೆ ಇಲ್ಲಿ ಯಾವುದೇ 200 ಜನ ಇಲ್ಲಿ ಎಂಪ್ಲಾಯೀಸ್ ಇದ್ದಾರೆ ಅಂತ ಹೇಳಿದ್ರು. ನನಗೆ ಬಹಳ ಆಶ್ಚರ್ಯ ಆಯಿತು. 200 ಜನ ಯಾಕೆ ಎಂಪ್ಲಾಯೀಸ್ ಅಂತ ನನಗೆ ಅಭಿಪ್ರಾಯ. ಪ್ರತಿ 40 ಮಕ್ಕಳಿಗೆ ಒಂದು ಕ್ಲಾಸ್ ಮತ್ತು ಗುಣಮಟ್ಟದ ಶಿಕ್ಷಣ ಕೊಡಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಅವರು ತಮ್ಮಷ್ಟಿಗೆ ಬಡವರ ಮಕ್ಕಳಿಗೆ ಒಂದು ಗುಣಮಟ್ಟದ ಶಿಕ್ಷಣ ಕೊಡಬೇಕು ಅಂತಕ್ಕಂಥ ಒಂದು ನಿಸ್ವಾರ್ಥ ಭಾವದಿಂದ ಈ ಸೇವೆಯನ್ನು ಮಾಡಿದ್ದಾರೆ. ಇದೊಂದು ಬಹಳ ಶ್ಲಾಘನೀಯ ಅಂತಕ್ಕಂಥದ್ದು ನನ್ನ ಭಾವನೆ. ಸಾಮಾನ್ಯ ಅಲ್ಲ. ಇದು ಶಿಕ್ಷಣ ಸಂಸ್ಥೆಯನ್ನ ಕಟ್ಟಬೇಕು ಅಂತಂದ್ರೆ ಅದು ಬಹಳ ಕಷ್ಟದ ಕೆಲಸ. ಅದು ಯಾವುದೇ ಸರ್ಕಾರದ ಸಹಾಯ ಇಲ್ಲದೆ, ಅದು ಬಡವರಿಗಾಗಿ ಕಮ್ಮಿ ಫೀಸ್ನಲ್ಲಿ ಮತ್ತೆ ಯಾವುದೇ ತಮ್ಮ ಕುಟುಂಬದ ಸದಸ್ಯರಿಗೆ ನೌಕರಿ ಕೊಡೋದಾಗಲಿ, ಅಡ್ಮಿಷನ್ ಕೊಡೋದಾಗಲಿ ಅಥವಾ ಏನೇ ಕನ್ಸೆಷನ್ ಕೊಡದೆ ಇದೊಂದು ಸಂಪೂರ್ಣವಾಗಿ
ಸಾರ್ವಜನಿಕರಿಗೆ, ಬಡವರಿಗೆ ಮತ್ತು ಸಾಮಾನ್ಯ ಜನರಿಗಾಗಿ ಪ್ರಾರಂಭ ಆಗಿರ್ತಕ್ಕಂಥ ಶಿಕ್ಷಣ ಸಂಸ್ಥೆ ಬಹಳ ಅಚ್ಚುಕಟ್ಟಿನಿಂದ ಇದನ್ನು ಬೆಳೆಸಿ ಒಳ್ಳೆಯ ಒಂದು ಬಿಲ್ಡಿಂಗು ಮಾಡಿ, ಆಮೇಲೆ ಅದರ ಸಾಧನೆ, ಅದರ ಬಿಲ್ಡಿಂಗಲ್ಲ, ಅದರ ಸಾಧನೆ ಮಕ್ಕಳು ಮಾಡಿರ್ತಕ್ಕಂಥ ಸಾಧನೆ, ಅವರು ತೆಗೆದುಕೊಂಡಿರ್ತಕ್ಕಂಥ ಗೋಲ್ಡ್ ಮೆಡಲ್ ಆಗಿರ್ಬೋದು, ಅವರು ಪಡ್ಕೊಂಡಿರ್ತಕ್ಕಂಥ ಅಂಕಗಳಾಗಿರ್ಬೋದು, ಮತ್ತು ಇಡೀ ಕಲ್ಯಾಣ ಕರ್ನಾಟಕಕ್ಕೆ ಮಾದರಿಯ ರೀತಿಯಲ್ಲಿ ಈ ಒಂದು 25 ವರ್ಷದಲ್ಲಿ ಇದು ಕಂಡುಕೊಂಡಿರ್ತಕ್ಕಂಥ ಭೌತಿಕ ಮತ್ತು ಆಂತರಿಕ ಬೆಳವಣಿಗೆ ಎರಡೂ ತುಂಬ ಉತ್ತಮವಾಗಿದೆ ಅಂತ ತುಂಬ ಆನಂದದಿಂದ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಎರಡನೇದಾಗಿ, ಈಗಾಗಲೇ ಅವರು 20 ಎಕರೆ ಜಮೀನು ಖರೀದಿ ಮಾಡಿದ್ದಾರೆ. ಮುಂದಿನ 25 ವರ್ಷದ ಯೋಜನೆಯನ್ನು ರೂಪಿಸಬೇಕು. 25 ವರ್ಷದಲ್ಲಿ ಈ ಸಂಸ್ಥೆ ಯಾವ ರೂಪ ಕಾಣಬೇಕು ಅಂತ ಆಡಳಿತ ಮಂಡಳಿಯವರು ತಮ್ಮ ಯೋಜನೆಯನ್ನು ರೂಪಿಸಬೇಕು ಅಂತ ಅವರಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ತೇನೆ. ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ತಂದೆ, ತಾಯಿ ಮತ್ತು ದೇವರಿಗೆ ಸಮಾನವಾದ ಮಕ್ಕಳಲ್ಲಿ ಮತ್ತು ಆಡಳಿತ ಮಂಡಳಿಯ ಸದಸ್ಯರಲ್ಲಿ ನನ್ನ ಒಂದು ಪ್ರಾರ್ಥನೆ ಇದೆ. ನಮ್ಮ ಶಾಲೆಗಳಲ್ಲಿ ಮಕ್ಕಳ ಗುಣಗಳ ಸನ್ಮಾನವಾಗಬೇಕೇ ಹೊರತು ಬಂದಿವೆ. ಆದರೆ ಮಕ್ಕಳು ಮನುಷ್ಯನೇ ಆಗದೇ ಇದ್ದರೆ ಈ ಶಿಕ್ಷಣಕ್ಕೆ ಬೆಲೆ ಇಲ್ಲ. ಇದು ಮೊದಲನೇ ಮಾತು. ಅದಕ್ಕಾಗಿ ತಂದೆ ತಾಯಿಯರು ಮಕ್ಕಳು ಗುಣವಂತರನ್ನಾಗಿ ಮಾಡಿಕೊಳ್ಳಿಕ್ಕೆ ತಮ್ಮ ಪ್ರಯತ್ನವನ್ನು ಮಾಡಬೇಕು. ಇದಕ್ಕೆ ಸಂಸ್ಥೆಯವರು ಸಹ ಸಹಕಾರ ನೀಡಬೇಕು ಅಂತ ವಿನಂತಿ. ಗುಣ ಬರಬೇಕಾದರೆ ಮಕ್ಕಳಲ್ಲಿ ಒಂದು ವಿಶಿಷ್ಟ ಮಾತನ್ನು ಹೇಳಬೇಕು. ಮಕ್ಕಳಿಗೆ ಕೊಡುವುದನ್ನು ಕಲಿಸಬೇಕೇ ಹೊರತು ಬೇಡುವುದನ್ನು ಕಲಿಸಬಾರದು. ಅನೇಕರು ಇಲ್ಲಿ ತಾಯಿಯಲ್ಲಿ ಕೂತಿದ್ದೀರಿ ನೀವು. ನಾನು ಸಣ್ಣ ಮಗುವಾಗಿದ್ದಾಗ ನಮ್ಮ ತಾಯಿ ನಮ್ಮ ಮನೆಯಲ್ಲಿ ಹಿರಿಯ ಹೆಣ್ಮಕ್ಕಳು ಭಿಕ್ಷುಕನಿಗೆ ರೊಟ್ಟಿ ಕೊಡ್ಲಿಕ್ಕೆ, ನಾಯಿಗೆ ಚೂರು ರೊಟ್ಟಿ ಹಾಕಲಿಕ್ಕೆ, ಒಬ್ಬ ಗಂಗೆತ್ತಿ ತಗೊಂಡು ಬಂದರೆ ಹಳೆ ಬಟ್ಟೆ ದಾನ ಮಾಡಲಿಕ್ಕೆ, ಅಂದರೆ ತಾಯಿಯರು ಕೊಡುವುದನ್ನು ಕಲಿಸಿದರು. ಆದರೆ ಇವತ್ತೇನಾಗಿದೆ ಅಂದರೆ ಬೇಡುವವರ ಸಂಖ್ಯೆ ಹೆಚ್ಚಾಗಿದೆ, ಕೊಡುವವರು ಯಾರೂ ಇಲ್ಲ. ಹೀಗಾಗಿ ಒನ್ ವೇ ಟ್ರಾಫಿಕ್ ಆಗಿದೆ. ಶಾಲಿ ಕಲಿಯೋದಂದರೆ ನೌಕರಿ ಮಾಡೋದನ್ನು ತಿಳ್ಕೊಂಡಿದ್ದಾರೆ. ನೋ ನೋ ನೋ, ಶಾಲಿ ಕಲಿಯೋದು ನೌಕರಿಗಾಗಲಿಕ್ಕಲ್ಲ. ಶಾಲಿ ಕಲಿಯೋದು, ವಿದ್ಯೆ ಕಲಿಯೋದು ಜ್ಞಾನಕ್ಕಾಗಿ, ಬುದ್ಧಿಗಾಗಿ, ತಿಳುವಳಿಕೆಗಾಗಿ. ಒಮ್ಮೆ ನಮಗೆ ಬೆಳಕು ಸಿಕ್ಕಂದ್ರೆ ಎಲ್ಲಿ ಹೋಗ್ಬೇಕು ನಾವೇ ನಿಶ್ಚಯ ಮಾಡ್ತೀವಿ. ಸಿಲ್ವರ್ ಜೂಬ್ಲಿ ಕಾರ್ಯಕ್ರಮವನ್ನು ನೋಡಿ ನನಗೆ ಬರುವಂತ ಮುಂದೆ ಶಾಲೆ ಹೆಸರು ಏನು ಮಿಲೇನಿಯಂ ಅಂತಿದೆ. ಬರುವಂತ ಮಿಲೇನಿಯಂ ಅಂತಂದ್ರೆ 1000 ವರ್ಷ ಇರುವಂತ ಕಾಲಕ್ಕೆ ಇವತ್ತು ಮಿಲೇನಿಯಂ ಅಂತ ಹೇಳಿ ಕರೀತಾರೆ. ಇವತ್ತು ಅದರಲ್ಲಿ 25 ವರ್ಷ ನಮ್ಮ ಮಿಲೇನಿಯಂ ಶಾಲೆಯ 25 ವರ್ಷ ಆಗಿದೆ. ಮುಂದೆ ಬರುವಂತ ಒಂದು ಮಿಲೇನಿಯಂ ವರೆಗೂ ಈ ಶಾಲೆ ಇದ್ದು ಇವತ್ತು ಈ ಭಾಗದ ಜನರ ಸೇವೆಯನ್ನ ಮಾಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಹಾರೈಸಿ, ಇವತ್ತು ನಮ್ಮ ವೈದ್ಯಕೀಯ ಶಿಕ್ಷಣ ಸಚಿವರು ಹೇಳಿದಂಗೆ ಕಲ್ಯಾಣ ಕರ್ನಾಟಕ ಅಂತ ಹೇಳಿ ನಾವು ಸರ್ಕಾರ ಇತ್ತೀಚೆಗೆ ದಿನಗಳಲ್ಲಿ ಮಾನ್ಯ ಯಡಿಯೂರಪ್ಪ ಸಾಹೇಬರು ಅದನ್ನ ಘೋಷಣೆ ಮಾಡಿದ್ರು. ಆದರೆ ಇಲ್ಲಿ ನಮ್ಮ ಮಿಲೇನಿಯಂ ಶಾಲೆಯ ಆಡಳಿತ ಮಂಡಳಿಯವರು ಹಿಂದೆ 25 ವರ್ಷದ ಕಾಲ ಹಿಂದೆನೇ ಅದಕ್ಕೆ ಕಲ್ಯಾಣ ಕರ್ನಾಟಕ ಅನ್ನುವ ಒಂದು ಸಂಘವನ್ನ ಸ್ಥಾಪನೆಯನ್ನ ಮಾಡಿ ಇವತ್ತಿನ ದಿವಸ ಅವರು ಈ ಒಂದು ಮಿಲೇನಿಯಂ ಶಾಲೆಯನ್ನು ಮಾಡಿರುವಂಥದ್ದು ಬಹಳ ಒಂದು ಒಳ್ಳೆಯ ಕೆಲಸ. ಇವತ್ತಿನ ದಿವಸ ಅಂದ್ರೆ ಅವರು ವಿಜನ್ ಹಿಂದೆಲ್ಲೂ ಕೂಡ ಇವತ್ತು ನಮ್ಮ ಭಾಗದ ಬಗ್ಗೆ ಅವರು ಸರಿಯಾಗಿ ಅರ್ಥಕೊಂಡು ಮುಂದೆ ಬೇಕಾಗಿರುವಂತಹ ಶಿಕ್ಷಣ ನಮ್ಮ ಮಕ್ಕಳಿಗೆ ಕೊಡಲಿಕ್ಕೆ ಒಂದು ತಂಡವಾಗಿ ಮಾಡಿಕೊಂಡು ಇವತ್ತು ಬಹಳಷ್ಟು ಒಳ್ಳೆಯ ರೀತಿಯಿಂದ ಕಾರ್ಯವನ್ನು ಮಾಡಿದ್ದಾರೆ. ಪಾಟೀಲ್ಜಿ ಅವರು, ಬಸವರಾಜ ಪಾಟೀಲ್ಜಿ ಅವರು ಹೇಳಿದ್ದಾರೆ ಇತ್ತೀಚಿನ ದಿನಗಳಲ್ಲಿ. ಆದರೆ ಮಿಲೇನಿಯಂ ಶಾಲೆಯ ಆಡಳಿತ ಮಂಡಳಿಯವರು
ನೋಡಲಿಕ್ಕೆ ಬಹಳ ಆತುರದಿಂದ ಕಾಯ್ತಾ ಇದ್ದೇನೆ. ಈ ರೀತಿಯಾಗಿ ಜಾಸ್ತಿ ಮಾತಾಡಿದ್ರೆ ನನಗೂ ಕೂಡ ಬಹಳ ಪ್ರೀತಿಯಿಂದ ಎಲ್ಲ ಆಡಳಿತ ಮಂಡಳಿಯ ಅಧ್ಯಕ್ಷರು, ಸದಸ್ಯರು ಎಲ್ಲರೂ ಕೂಡ ಇವತ್ತು ನಮಗೆ ಪ್ರತಿ ವರ್ಷಕ್ಕೂ ಕೂಡ ಕರೆದು ನಮಗೆ ಸನ್ಮಾನ ಮಾಡಿ ಗೌರವವನ್ನು ಕೊಡುವಂಥದ್ದು. ನಾವು ಕೂಡ ಹಿಂದೆ ಇದ್ದಂಥ ಸಂದರ್ಭದಲ್ಲಿ ಸರ್ಕಾರದಿಂದ ಅವರು ಯಾವುದೇ ಅಪೇಕ್ಷೆಯನ್ನು ಮಾಡದೆ ವೈಯಕ್ತಿಕವಾಗಿ ಅವರ ಹಣದಿಂದ ಇವತ್ತು ಈ ಸಂಸ್ಥೆಯನ್ನ ಬೆಳೆಸಿರುವಂಥದ್ದು. ಮುಂದಿನ ದಿನಗಳಲ್ಲಿ ಅವರಿಗೆ ಇನ್ನೂ ಹೆಚ್ಚು ಆ ಭಗವಂತ ಶಕ್ತಿಯನ್ನ ನೀಡಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸಿ ಮತ್ತೊಮ್ಮೆ ನನ್ನ ಮಾತುಗಳನ್ನು ಮುಗಿಸಿ ಜೈ ಹಿಂದ್, ಜೈ ಕರ್ನಾಟಕ. ಈ ಸಂದರ್ಭದಲ್ಲಿ SSLCಯಲ್ಲಿ ಹೆಚ್ಚು ಅಂಕ ಪಡೆದಿರುವ ವಿದ್ಯಾರ್ಥಿಗಳಿಗೆ ಅತಿಥಿ ಗಣ್ಯರು ಹಾಗೂ ಸಂಸ್ಥೆಯ ಆಡಳಿತ ಮಂಡಳಿಯ ಸದಸ್ಯರು ಸನ್ಮಾನಿಸಿ ಗೌರವಿಸಿದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ.